ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಾತ್ರಿ ಸ್ಪರ್ಶ. ನಾನಿವತ್ತು ಪ್ರೆಗ್ನೆನ್ಸಿಯಲ್ಲಿ ಕಾನ್ಸ್ಟಿಪೇಷನ್ ಅಂದರೆ ಪ್ರೆಗ್ನೆಂಟ್ ಇರೋ ಮಹಿಳೆಯರಲ್ಲಿ ಮಲಬದ್ಧತೆ ಅನ್ನೋದು ತುಂಬ ಸಾಮಾನ್ಯವಾದಂತಹ ಒಂದು ಸಮಸ್ಯೆ. ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಬಗೆಹರಿಸಲಿಲ್ಲ ಅಂತಂದರೆ ಹೆರಿಗೆ ಆದ ನಂತರನೂ ಕೂಡ ಅದು ತುಂಬ ಅನೇಕ ತೊಂದರೆಗಳಿಗೆ ಕಾರಣ ಆಗುತ್ತೆ. ಸೊ ಇದಕ್ಕೆಲ್ಲ ಏನು ಕಾರಣ ಇದೆ ಹಾಗೂ ಇದಕ್ಕೆಲ್ಲ ಏನೆಲ್ಲ ಮಿಡ್ವೈಫರಿಯಲ್ಲಿ ಪರಿಹಾರಗಳಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ನಿಮಗೆ. ಮಲಬದ್ಧತೆಗೆ ಕಾರಣಗಳೇನು ಅಂತಂದರೆ, ಮೊದಲನೇದಾಗಿ ಪ್ರೊಜೆಸ್ಟ್ರಾನ್ ಹಾರ್ಮೋನು. ಇದು ಇಂಟೆಸ್ಟೈನ್ ಮಸಲ್ಸ್ನ ಒಂದು ಚಲನೆಯನ್ನು ಕಡಿಮೆ ಮಾಡಿಬಿಟ್ಟು ಕಾನ್ಸ್ಟಿಪೇಷನ್ ಆಗಲಿಕ್ಕೆ ಕಾರಣ ಆಗುತ್ತೆ. ಹಾಗೆ ಲೋ ಇಂಟೇಕ್ ಆಫ್ ವಾಟರ್ ಅಂದರೆ ನೀರನ್ನು ಕಡಿಮೆ ಕುಡಿಯುವಂಥದ್ದು, ಹಾಗೂ ಫೈಬರ್ ಇರತಕ್ಕಂಥ ಆಹಾರವನ್ನು ಕಡಿಮೆ ಸೇವಿಸೋದು ಅಥವಾ ಸೇವಿಸದೇ ಇರದೇ ಇರುವಂಥದ್ದು. ಗರ್ಭಕೋಶ ದೊಡ್ಡದಾಗುವುದು ಅಂದರೆ ಇದು ಕೂಡ ಕರುಳಿನ ಮೇಲೆ ಒತ್ತಡವನ್ನು ಹೇರುತ್ತೆ. ಯಾವುದೇ ದೈಹಿಕ ಚಟುವಟಿಕೆಯನ್ನು ಮಾಡದೇ ಇರುವುದು. WHO ಮತ್ತು ಇಂಟರ್ನ್ಯಾಷನಲ್ ಮೆಟರ್ನಲ್ ಹೆಲ್ತ್ ಗೈಡ್ಲೈನ್ಸ್ ಪ್ರಕಾರ ಪ್ರತಿದಿನ ನಾವು 25 ರಿಂದ 30 ಗ್ರಾಂ ಫೈಬರ್ ಇರುವಂತಹ ಒಂದು ಆಹಾರವನ್ನು ಸೇವಿಸಬೇಕು. ಅಂದರೆ ತರಕಾರಿಗಳಾದಂತಹ ಬೀನ್ಸ್, ಮೂಲಂಗಿ, ಬದನೆಕಾಯಿ, ಬ್ರೊಕೋಲಿ, ಕೋಸು, ಕ್ಯಾರೆಟ್, ಸೌತೆಕಾಯಿ, ಬೀಟ್ರೋಟು, ಸೋರೆಕಾಯಿ, ಕುಂಬಳಕಾಯಿ, ಈ ಎಲ್ಲ ತರಕಾರಿಗಳಲ್ಲೂ ಕೂಡ ನಾರಿನ ಅಂಶ ಹೆಚ್ಚಾಗಿ ಇರುತ್ತದೆ. ಸೊಪ್ಪುಗಳಲ್ಲಿ ಪಾಲಕ್, ಮೆಂತೆ, ನುಗ್ಗೆ ಸೊಪ್ಪು, ಸಿರಿಧಾನ್ಯಗಳು ಹಾಗೂ ಹಣ್ಣುಗಳಾದಂತಹ ಪಪಾಯ, ದ್ರಾಕ್ಷಿ, ಸೇಬು, ಕಿತ್ತಳೆ, ಅಂಜೂರ, ಈ ಎಲ್ಲ ಹಣ್ಣುಗಳಲ್ಲೂ ಕೂಡ ಅತಿಯಾದ ನಾರಿನ ಅಂಶ ಇರುತ್ತದೆ. ಸಾಕಷ್ಟು ನೀರನ್ನು ಕುಡಿಬೇಕು. ಅಂದರೆ 3 ರಿಂದ 4 ಲೀಟರ್ ಪ್ರತಿದಿನಕ್ಕೆ ನೀರನ್ನು ಕುಡಿಬೇಕು. ಅದರ ಜೊತೆಗೆ ಸ್ವಲ್ಪ ಜ್ಯೂಸು, ಮಜ್ಜಿಗೆ, ಈ ಥರದ ಒಂದು ನೀರಿನ ಅಂಶವನ್ನು ತೆಗೆದುಕೊಳ್ಬೇಕು. ಇದು ಜೀರ್ಣಕ್ರಿಯೆಗೆ ತುಂಬ ಉಪಯೋಗ ಆಗುತ್ತದೆ. ಹಾಗೆಯೇ ಕಾಫಿ ಮತ್ತು ಟೀ ಬಳಕೆಯನ್ನು ನಿಲ್ಲಿಸಬೇಕು. ಮಸಾಲೆ ಪದಾರ್ಥಗಳು, ಕರಿದ ಆಹಾರವನ್ನು ಯಾವುದೇ ಕಾರಣಕ್ಕೂ ಕೂಡ ತೆಗೆದುಕೊಳ್ಬಾರ್ದು. ಪ್ರೆಗ್ನೆನ್ಸಿ ಅಂದರೆ ಕಾಯಿಲೆ ಅಲ್ಲ. ಯಾವುದೇ ಕಾರಣಕ್ಕೂ ಭಯ ಮತ್ತು ಆತಂಕಕ್ಕೆ ಒಳಗಾಗದಲ್ಲೇ ಯಾವಾಗಲೂ ಖುಷಿಯಾಗಿರಬೇಕು. ಪ್ರತಿನಿತ್ಯ 30 ನಿಮಿಷ ಆದರೂ ಕೂಡ ವಾಕ್ ಮಾಡಬೇಕು. ನಾನು ಹೇಳಿದಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೂ ನನ್ನ ದಾತ್ರಿ ಸ್ಪರ್ಶ ಚಾನಲ್ನ ಸಬ್ಸ್ಕ್ರಿಪ್ಷನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್